ನಮಸ್ತೆ ಸ್ನೇಹಿತರೆ, ಭಾನುವಾರದ ಶುಭಾಶಯಗಳು. ಇವತ್ತಂತೂ ನನಗೆ ಡೇ ತುಂಬ ಚೆನ್ನಾಗೋಯಿತು. ಇವತ್ತು ನಾನು ಸಂಡೇ ಏನೇನು ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲೆಲ್ಲ ನಾನು ತೋರಿಸ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಏನೇನು ಮಾಡಿದ್ವಿ ಅಂತಂದರೆ, ನಾನು ತುಂಬ ದಿವಸದಿಂದ ಬ್ಲೆಡ್ ಫ್ರೈ ತಿನ್ನಬೇಕು ಅಂತ ಅನ್ಕೋತಿದ್ದೆ. ನಾನು ಔಟ್ಸೈಡ್ ತಿನ್ನೋದಷ್ಟು ನನಗೆ ಸಮಾಧಾನ ಆಗಲ್ಲ. ಸರಿ ಅಂತೇಳಿ ನಾನು ಬೆಳಗ್ಗೆನೇ ಎದ್ದೆ. ಬೆಳಗ್ಗೆ ಎದ್ದು 7 ಗಂಟೆಗೆ ಹೋಗಿ ತೊಗೊಂಡು ಬಂದು ನಮ್ಮಮ್ಮಗೆ ಕೊಟ್ಟು ಮತ್ತೆ ಹೋಗಿ ಮಲ್ಕೊಂಡೆ. ಸರಿ, ನಾನು ಎದ್ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬ್ಲೆಡ್ ಫ್ರೈ ಯಾವ್ಯಾವ ಥರ ಮಾಡ್ತಾರೆ, ನಮ್ಮಮ್ಮ 2 ಥರ ಮಾಡ್ತಾರೆ, ಅದನ್ನು ಒಂಚೂರು ವಿಡಿಯೋ ನಿಮಗೆಲ್ಲ ಶೇರ್ ಮಾಡೋಣ ಅಂದ್ಕೊಂಡೆ. ಬಟ್ ನಾನು ಮಲ್ಗಿ ಎದ್ದೋಳೋ ಅಷ್ಟರಲ್ಲಿ ನಮ್ಮಮ್ಮ ಪ್ರಿಪೇರ್ ಮಾಡಿಬಿಟ್ಟಿದ್ರು. ನಿಮಗೆ ಗೊತ್ತಿರುತ್ತೆ, ಬ್ಲೆಡ್ ಫ್ರೈಗೆ ಕಾಂಬಿನೇಷನ್ ಒಂದು ಚಪಾತಿ ಇರಬೇಕು, ಇಲ್ಲಾಂದರೆ ದೋಸೆ ಇರಬೇಕು. ಪೂರಿ ಎಲ್ಲ ಅಷ್ಟು ಕಾಂಬಿನೇಷನ್ ಚೆನ್ನಾಗಿರಲ್ಲ. ಸರಿ ಅಂತೇಳಿ ನಾನು ಚಪಾತಿ ಈಗ ಹಿಟ್ಟು ನಮ್ಮಮ್ಮ ಇಸ್ಕಿಟ್ಟಿದ್ರು. ಸರಿ, ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ಲಲ್ಲ, ಅವಳು ಬರೋಷ್ಟರಲ್ಲಿ ಚಪಾತಿ ಮಾಡಿಬಿಡೋಣ ಅಂತೇಳಿ ಮಾಡಿಟ್ಟೆ. ಮತ್ತು ಇನ್ನೂ ಒಂದು ಏನಂದರೆ, ಅವಳು ನಾನ್ ವೆಜ್ ತಿಂತಾಳೆ, ಬಟ್ ಚಿಕನ್ ಮಾತ್ರ ತಿನ್ನೋದವಳು, ಮಟನ್ ಏನೂ ತಿನ್ನಲ್ಲ. ಅದಕ್ಕೋಸ್ಕರ ಬ್ಲೆಡ್ ಫ್ರೈ ಮಾಡಿದ್ರಲ್ಲ, ಇನ್ನು ಅವಳು ತಿನ್ನಲ್ಲ ಚಪಾತಿಗೆ ಅಂತೇಳಿ ನಾನೇನು ಮಾಡಿದೆ, ಬಿರಿಯಾನಿ ಮಾಡೋದಕ್ಕೆ ಕೇಳಿದ್ದೆ ನಮ್ಮಮ್ಮಗೆ. ಪಾಪ ಅವಳಿಗೋಸ್ಕರ ಬಿರಿಯಾನಿನೂ ಮಾಡಿದ್ರು. ಅಮ್ಮ ಯಾವಾಗಲೂ ಅಷ್ಟೇ 2 ಥರ ಬ್ಲೆಡ್ ಫ್ರೈ ಮಾಡ್ತಾರೆ. ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ, ಇನ್ನೂ ಒಂದು ಈರುಳ್ಳಿ, ಬರೀ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಮಾಡ್ತಾರೆ. ಈಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಇದ್ಕಿದ ಬೇಳೆ ಹಾಕಿ ಮಾಡಿದರು. ತುಂಬ ಸಖತ್ತಾಗಿತ್ತು. ನೋಡಿದ್ರೇ ನನಗೆ ತಿನ್ನಬೇಕು ಅನ್ನಿಸ್ತಾಯಿತ್ತು. ಬಟ್ಟು ನನಗಂತೂ ಭಾಳ ಹೊಟ್ಟೆ ಹಶ್ವಾಗ್ತಾಯಿತ್ತು. ನನ್ನ ತಂಗಿಗೆ ಬಿಟ್ಟು ಹೇಗೆ ತಿನ್ನೋದು ಅಂತ. ಸರಿ, ಅವಳು ಬಂದುಬಿಡಲಿ, ಅವಳು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ನಾನು ಕಾಯ್ತಾ ಇದ್ದೆ. ನಾನು ಬೆಳಗ್ಗೆ ತಿಂಡಿನೂ ಮಾಡಿರಲಿಲ್ಲ, ಒಂದೇ ಸಲ ಅವಳು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೆ. ಆಮೇಲೆ ಅವಳಿಗೋಸ್ಕರ ಬಿರಿಯಾನಿ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಇವತ್ತು ಬೇರೆ ಥರ ಮಾಡಿದರು. ಯಾವಾಗಲೂ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಮಾಡ್ತಿದ್ರು. ಇವತ್ತೇನೋ ಮಸಾಲೆ ಜಾಸ್ತಿ ಹಾಕಿಲ್ಲ ಅಂತ ಹೇಳ್ತಾಯಿದ್ರು. ನೋಡಿದ್ರೇ ಗೊತ್ತಾಗ್ತಿದೆ ತುಂಬ ಚೆನ್ನಾಗಿದೆ ಅಂತ. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಬಟ್ ನನ್ನ ತಂಗಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಂತೂ ಇಂತೂ ನನ್ನ ತಂಗಿ ಬಂದಳು. ಅವಳು ಪಾಪ ಹತ್ರ ಇದ್ದಿದ್ರೆ ಬೇಗ ಬರ್ತಿದ್ಲು. ತುಂಬ ದೂರದಿಂದ ಬರಬೇಕು, ದೇವನಹಳ್ಳಿಯಿಂದ ಬರಬೇಕಂದ್ರೆ ನಿಮಗೆ ಗೊತ್ತಿರುತ್ತೆ, 1 ಅವರ್ ಆಗೋಗ್ಬಿಡುತ್ತೆ ಇಲ್ಲಿಗೆ ಬರೋ ಅಷ್ಟರಲ್ಲಿ. ನನ್ನ ತಂಗಿ ಬಂದಿದ್ದ ತಕ್ಷಣ ನಾನು ಹೇಳಿದೆ, ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ ಅಮ್ಮ, ಫಸ್ಟು ಊಟ ಮಾಡಿಬಿಡೋಣ ಅಂತ. ಅವಳು ಇನ್ನೊಂದು ಸ್ವಲ್ಪ ಲೇಟಾಗಿ ಮಾಡೋಣ ಅಕ್ಕ ಅಂದ್ಲು. ಬಟ್ ನನ್ನ ಕೈಲಾಗಲಿಲ್ಲ, ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಟೈಮಿಂಗ್ಸು ನಂದು ಬೆಳಗ್ಗೆ 10 ಗಂಟೆಗೆ ಟಿಫನು, 2:30 ಊಟ. ಅದು ಟೈಮಿಂಗ್ಸು ಫಿಕ್ಸ್ ಆಗೋಗ್ಬಿಟ್ಟಿರುತ್ತೆ. ಆ ಟೈಮ್ ಮೀರಿಬಿಟ್ರೆ ಮತ್ತೆ ಊಟ ಮಾಡೋದಕ್ಕಾಗಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ನನಗೆ, ಅದೊಂಚೂರು ಪ್ರಾಬ್ಲಮ್ ಇದೆ. ನಾನು ಸ್ವಲ್ಪ ಊಟ ಜಾಸ್ತಿ ತಿಂದರೂ ನನಗೆ ಕಷ್ಟ, ಕಮ್ಮಿ ತಿಂದರೂ ನನಗೆ ಕಷ್ಟ. ಮನುಷ್ಯನಿಗೆ ಯಾವಾಗ ಏನು ರೋಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ನನಗೆ ಮೊದಲಿಂದನೂ ಅಷ್ಟೇ ಈ ಬೋಟಿ ಫ್ರೈ, ಈ ಬ್ಲೆಡ್ ಫ್ರೈ ಅಂದರೆ ತುಂಬ ಇಷ್ಟ. ಬೋಟಿ ಫ್ರೈ ಮನೇಲಿ ಮಾಡೋಕ್ಕೋಗಲ್ಲ, ಅದು ಸ್ವಲ್ಪ ಹಿಂಸೆ, ಎಲ್ಲ ಕ್ಲೀನ್ ಮಾಡಬೇಕು. ಅದು ಕ್ಲೀನ್ ಮಾಡೋದೇ ಸುಮಾರು 1 ಅವರ್ 2 ಅವರ್ ಆಗೋಗುತ್ತೆ. ಹಂಗಾಗಿ ನಾನು ಬೋಟಿ ಫ್ರೈ ತಿನ್ನಬೇಕಂದ್ರೆ ಔಟ್ಸೈಡ್ ಹೋದಾಗ ನಾನು ಫಸ್ಟು ತೊಗೊಳ್ಳೋದು ಅದೇನೆ. ಬ್ಲೆಡ್ ಫ್ರೈ ಮಾತ್ರ ಯಾವಾಗಲೂ ಮಾಡ್ತಿರ್ತಾರೆ ಮನೇಲಿ. ಇದು ಸ್ವಲ್ಪ ಎದೆ ನೋವಿಗೆ ಒಳ್ಳೆಯದು, ಆದಷ್ಟು ನೀವು ತಿನ್ನೋದಕ್ಕೆ ಟ್ರೈ ಮಾಡಿ. ಇದೇನು ಅಷ್ಟರಲ್ಲೇ ಇರುತ್ತೆ. ಹೌದಾ? ಬಾಸುಮತಿ ಜೀರಾ ರೈಸ್ 2 ಮಿಕ್ಸ್ ಮಾಡಿ ಜೀರಾ ರೈಸ್ ವಾಸನೆಗೆ, ಬಾಸುಮತಿ ರೈಸ್ ಟೇಸ್ಟ್ ಸೂಪರ್ ಆಗಿರುತ್ತೆ. ಬಿರಿಯಾನಿ ಮಾಡಿದ್ರೆ ನೀವು ನಮ್ದು ಬುಲೆಟ್ ರೈಸ್ ಚೆನ್ನಾಗಿರುತ್ತೆ. ನಮ್ಮದು ಊಟ ಎಲ್ಲ ಮುಗಿಸಿ ಒಂಚೂರು ಹೊರಗಡೆ ಹೋಗಬೇಕಾಗಿತ್ತು. ನಾನು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ನಾನು ಎಲ್ಲೋಗಿದ್ದೀನಿ ಅಂತೇಳಿ. ನಿಮಗೆಲ್ಲ ಸಂಡೇ ಹೇಗೋಯಿತು ಅಂತ ಕಮೆಂಟ್ ಮಾಡಿ, ಮತ್ತು ಯಾರ್ಯಾರಿಗೆ ಬ್ಲೆಡ್ ಫ್ರೈ ಇಷ್ಟ ಅನ್ನೋದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.